ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ. ಈ ವರ್ಷ ಕೋವಿಡ್ನ ಈ ಮಹಾಮಾರಿಯ ಸಂದರ್ಭದಲ್ಲಿ ನಾವೆಲ್ಲ ಮನೆಯಲ್ಲೇ ಇದ್ದೇವೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಿಮ್ಮ ಮನೆಯಲ್ಲೇ ಸಿಕ್ಕಿದಂಥ ಆನ್ಲೈನ್ ಪಾಠಗಳನ್ನು ಸರಿಯಾಗಿ ಶ್ರದ್ಧೆಯಿಂದ ಕಲಿತು ಜಾಣರಾಗ್ತಾ ಇದ್ದೀರಾ. ಈ ವರ್ಷ USS ಪರೀಕ್ಷೆ ಆನ್ಲೈನ್ ಆಗಿ ಇರುವಂಥ ಪಾಠಗಳನ್ನು ಆಶ್ರಯಿಸಿಯೇ ನಡೆಯುತ್ತದೆ. ಆದ ಕಾರಣ ನಾವು ಆನ್ಲೈನ್ ಮೂಲಕ USS ಪರೀಕ್ಷೆಗಿರುವಂಥ ತಯಾರಿಯನ್ನು ಸಂಸ್ಕೃತ ಭಾಷಾ ಪಾಠಕ್ಕೆ ಹೊಂದಿಕೆಯಾಗುವ ರೀತಿಯಲ್ಲಿ ಮಾಡಲಿಕ್ಕೆ ಸಜ್ಜರಾಗಿದ್ದೇವೆ. ಕುಂಬಳೆ ಉಪಜಿಲ್ಲೆಯ ಘಟಕದ ಆಶ್ರಯದಲ್ಲಿ ಕನ್ನಡ ಅಧ್ಯಾಪಕರ ಸಂಘದ ನೇತೃತ್ವದಲ್ಲಿ ನಡೆಯುವಂತಹ ಜ್ಞಾನಯಾನ ಕಾರ್ಯಕ್ರಮದ ಮೂಲಕ ಈ ಸಂಸ್ಕೃತ ಭಾಷೆಯ ವಿಷಯಕ್ಕೆ ಸಂಬಂಧಿಸಿದಂತಹ ಪಾಠಗಳು ನಿಮ್ಮ ಮನೆ ಬಾಗಿಲಿಗೆ ತಲುಪ್ತವೆ. ಅವುಗಳನ್ನು ಸಶ್ರದ್ಧೆಯಿಂದ ಕಲಿತುಕೊಂಡು USS ಪರೀಕ್ಷೆಗಿರುವಂತಹ ತಯಾರಿಯನ್ನು ನೀವೆಲ್ಲ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಳ್ಳಿ ಅಂತ ಪ್ರಾರ್ಥಿಸ್ತೇನೆ. ಸಂಸ್ಕೃತ ಭಾಷೆಯನ್ನು ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಸಂಸ್ಕೃತ ಭಾಷೆಯಲ್ಲಿ ಉತ್ತರ ಬರೀಲಿಕ್ಕಿರುವಂತಹ 10 ಅಂಕಗಳ ಪ್ರಶ್ನೆಗಳನ್ನು USS ಪರೀಕ್ಷೆಯಲ್ಲಿ ನಿರೀಕ್ಷಿಸಬಹುದು. ಇಷ್ಟ ತನಕ 15 ಅಂಕಗಳದ್ದಿತ್ತು, ಈ ವರ್ಷ 10 ಅಂಕಗಳದ್ದು. ಈ 10 ಅಂಕಗಳನ್ನು ಪೂರ್ಣವಾಗಿ ಪಡೆಯುವುದರಿಂದ ನಿಮಗೆ ಇತರ ವಿಷಯಗಳಲ್ಲಿ 1-2 ಅಂಕಗಳು ಕಡಿಮೆ ಆದರೂ ಕೂಡ ನಿಮ್ಮ ಪೂರ್ಣ ಅಂಕಗಳನ್ನು ಪಡೀಲಿಕ್ಕೆ ಒಳ್ಳೆಯ ಅವಕಾಶ ಲಭಿಸ್ತದೆ. ಹಾಗೆ ಪ್ರತಿಯೊಬ್ಬರೂ ಕೂಡ ಈ USS ಪರೀಕ್ಷೆಯಲ್ಲಿ ಬೇಕಾದಂಥ ತಯಾರಿಯನ್ನು ಮಾಡಿಕೊಂಡು ನಿಮ್ಮ ಪರೀಕ್ಷೆಗೆ ಸಜ್ಜರಾಗಬೇಕು. ಇನ್ನು ನಿಮ್ಮ ಸಂಸ್ಕೃತ ಪಾಠಪುಸ್ತಕಗಳನ್ನು ತೆರೆದಿಟ್ಟುಕೊಂಡು ನಾವು ಹೇಳುವಂತಹ ವಿಚಾರಗಳನ್ನು ಸಶ್ರದ್ಧೆಯಿಂದ ವೀಕ್ಷಿಸಿಕೊಳ್ಳಿ. USS ಪರೀಕ್ಷೆಗಿರುವಂಥ ಪಾಠಗಳು ಬರೀ 6 ಪಾಠಗಳು ಮಾತ್ರ. ಒಂದು ಮಿತ್ರಕ ಆಯಾತು 1ನೇ ಪಾಠ, ನ ಮೂರ್ಖಮುಪದಿಶೇತ್, ಹನುಮತ್ ಪ್ರಭಾವ, ಆದರ್ಶಭೂತಃ ಸಂಸ್ಕೃತಗ್ರಾಮ, ಶರೀರಮಾದ್ಯಂ ಖಲು ಧರ್ಮಸಾಧನಂ, ಅನಂತರ ಪುತ್ರೋಹಂ ಪೃಥಿವ್ಯಾಹ ಎಂಬ ಈ 6 ಪಾಠಗಳನ್ನು ಆಧರಿಸಿ ಇರುವಂತಹ ಪ್ರಶ್ನೆಗಳನ್ನು ನಿರೀಕ್ಷಿಸ್ಬೋದು. ಅವುಗಳಲ್ಲಿ 1ನೇ ಪಾಠ ಮಿತ್ರಕ ಆಯಾತು ಎಂಬಂತಹ ಪಾಠ. ಈ ಪಾಠದಲ್ಲಿ ಪ್ರಧಾನವಾಗಿ ಒಳ್ಳೆಯ ರೀತಿಯ ಒಂದು ಪದ್ಯ, ಸುಲಭದಲ್ಲಿ ಅರ್ಥವಾಗುವ ರೀತಿಯ ಪದ್ಯ ಎಲ್ಲರಿಗೂ ಅರ್ಥ ಆಗಿರ್ಬೋದು ಅಂತ ಗ್ರಹಿಸ್ತೇನೆ. ವಿಶೇಷವಾಗಿ ಈ ಪದ್ಯವನ್ನು ಬರೆದವರು ಕಲ್ಲಾಯಿ ಕೃಷ್ಣನ್ಕುಟ್ಟಿ ಮಾಸ್ಟರ್ ಎಂಬಂಥ ಒಬ್ಬರು ಸಂಸ್ಕೃತ ವಿದ್ವಾಂಸರು. ಅವರು ಬರೆದಂಥ ಈ ಪದ್ಯ ಮಿತ್ರಕ ಆಯಾತು ಎಲ್ಲರೂ ಕೂಡ ಓದಿಕೊಂಡಿರ್ಬೋದು. ಅದರಲ್ಲಿ ಇರುವಂಥ ಕೆಲವು ವಿಚಾರಗಳು ಪದ್ಯ ಎಲ್ಲರಿಗೂ ಕೂಡ ಹಲವು ಸಲ ಓದಿ ಅರ್ಥ ಆಗಿರ್ಬೋದು ಅಂತ ಗ್ರಹಿಸ್ತೇನೆ. ಏನಿದ್ರೂ ಕೂಡ ಒಬ್ಬಳು ಹುಡುಗಿ ಒಂದು ಕೋಗಿಲೆಯನ್ನು ಕರೆಯುವಂಥ ವಿಚಾರ ಈ ಪದ್ಯದಲ್ಲಿ ಪ್ರಸ್ತಾಪವಾಗಿರುವಂಥದ್ದು. ಅದರಲ್ಲಿ ಬರುವಂತಹ ಕೆಲವು ಕಠಿಣ ಶಬ್ದಗಳು ಮತ್ತು ಅವುಗಳ ಪದಚ್ಛೇದ ಇತ್ಯಾದಿ ವಿಚಾರಗಳನ್ನು ನಾವು ಹಂತ ಹಂತವಾಗಿ ನೋಡ್ತಾ ಹೋಗುವ. ಈ ಪಾಠದಲ್ಲಿ ಬರುವಂಥ ವಿಶೇಷ ವಿಚಾರಗಳಂದರೆ, ಒಂದು ಪದಚ್ಛೇದ ಮಾಡಬೇಕಾದಂಥ ಸಂಗತಿಗಳು, ಕೆಲವು ಶಬ್ದಗಳು. ಉದಾಹರಣೆಗೆ ಅದರಲ್ಲಿ ಸುರುವಿನದ್ದು ಬರುವಂಥದ್ದು ಪ್ರತಿದಿನಮಸ್ಮಿನ್ ಕದಲೀಪತ್ರೇ ಮಿತ್ರಕ ಉಪವಿಶತು. ಪದ್ಯ ಓದಿರ್ಬೋದು. ಪ್ರಾತಃ ಕಾಲೇ ಮಾಮಕ ಭವನಂ ಕೋಕಿಲಾಯಾತು ಭವಾನ್ ಸಮಾಯಾತು. ನೀನು ಯಾವಾಗಲೂ ಕೂಡ ಬಾ. ಪ್ರತಿದಿನಮಸ್ಮಿನ್ ಅಲ್ಲಿ ಬರುವಂಥ ಶಬ್ದ ಪ್ರತಿದಿನಂ ಅಧಿಕಂ ಅಸ್ಮಿನ್ ಎಂಬಂಥ ರೂಪ. ಪ್ರತಿದಿನಮಸ್ಮಿನ್ ಎಂಬಂತಹ ಶಬ್ದದ ಪದಚ್ಛೇದ ಪ್ರತಿದಿನಂ ಕೂಡಿಸು ಎಂಬುದಕ್ಕೆ ಅಧಿಕ ಅಂತ ಹೇಳ್ತೇವೆ ನಾವು ಸಂಸ್ಕೃತ ಭಾಷೆಯಲ್ಲಿ. ಪ್ರತಿದಿನಂ ಅಧಿಕಂ ಅಸ್ಮಿನ್, ಪ್ರತಿದಿನಂ ಅಸ್ಮಿನ್, ಪ್ರತಿದಿನಮಸ್ಮಿನ್ ಅಂತ ಆಗ್ತದೆ. ಇನ್ನೊಂದು ಶಬ್ದ ಮುಂದಿನ ಭಾಗದಲ್ಲಿ ಬರುವಂಥದ್ದು ಅರುಣಾರುಣನವ ರೂಪಂ ಪಶ್ಯನ್ ವಿಸ್ಮಯಂ ಅನುಭವತು. ವಿಸ್ಮಯಂ ಅಧಿಕಂ ಅನುಭವತು. ಇನ್ನೊಂದು ಉದ್ದದ ಶಬ್ದ
ನವನವಸೂನೈರ್ವಿಲಸಿತಭೂಮೇರ್ಲಾವಣ್ಯಂ ಸ್ವದತಾಂ. ನವನವಸೂನೈರ್ವಿಲಸಿತಭೂಮೇರ್ಲಾವಣ್ಯಂ. ಇಷ್ಟು ಪದಚ್ಛೇದದ ಸಂಗತಿಯನ್ನು ನೋಡುವುದಿದ್ದರೆ 3 ಶಬ್ದಗಳನ್ನಾಗಿ ವಿಭಾಗ ಮಾಡಿದ್ದಾರೆ. ಇನ್ನು ಕೌತುಕಂ ಉಪಯಾತು. ಮೊದಲು ನಾವು ಕೇಳಿದಂಥ ಶಬ್ದಗಳ ರೀತಿಯಲ್ಲೇ ಕೌತುಕಂ ಉಪಯಾತು. ಕೌತುಕಂ ಅಧಿಕಂ ಉಪಯಾತು. ಇಷ್ಟು ಪದಚ್ಛೇದಗಳನ್ನು ಅದನ್ನೆಲ್ಲ ನಮ್ಮ ನಿಮ್ಮ ಪಾಠಪುಸ್ತಕದಲ್ಲಿ ಕಾಣಬಹುದು. ಎಲ್ಲರೂ ಈ ಪಾಠಪುಸ್ತಕವನ್ನು ನೋಡಿಕೊಳ್ಳಿ. ಪದಚ್ಛೇದ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ನವನವಸೂನೈರ್ವಿಲಸಿತ ಭೂಮೇರ್ ಲಾವಣ್ಯಂ ಎಂಬುದರದ್ದು ಪ್ರತ್ಯೇಕವಾಗಿ ಅಲ್ಲಿ ಕೊಟ್ಟಿದ್ದಾರೆ. ಅದನ್ನು ಸರಿಯಾಗಿ ಗಮನಿಸಿ ನೋಡಿಕೊಳ್ಳಬೇಕು. ಅಷ್ಟು ಉದ್ದದ ಶಬ್ದಗಳೆಲ್ಲ ಬರಲಿಕ್ಕಿಲ್ಲ. ಆದರೂ ಕೂಡ ಕೆಲವು ಸಣ್ಣ ಸಣ್ಣ ಪದಚ್ಛೇದ ಮಾಡಲಿಕ್ಕಿರುವಂತಹ ಶಬ್ದಗಳು ನೀವು ಕೇಳಿದಂಥದ್ದು ಕೊಡಲಿಕ್ಕೂ ಸಾಧ್ಯತೆ ಉಂಟು. ಉದಾಹರಣೆಗೆ ಕೌತುಕಂ ಉಪಯಾತು, ಕೌತುಕಂ ಅಧಿಕಂ ಉಪಯಾತು ಅಂಥ ಶಬ್ದಗಳು. ಅದನ್ನು ಪ್ರಶ್ನೆಗಳಲ್ಲಿ ಉತ್ತರವನ್ನು ಕೂಡ ಜೊತೆಗೆ ಕೊಟ್ಟಿರ್ತಾರೆ. ಆ ಉತ್ತರವನ್ನು ಗಮನಿಸಿ ಸರಿಯಾದ ಉತ್ತರಕ್ಕೆ ನಾವು ಮಾರ್ಕ್ ಮಾಡಲಿಕ್ಕಿರುವಂಥದ್ದು ಪ್ರಶ್ನೆ ಪತ್ರಿಕೆಯಲ್ಲಿರುವಂಥದ್ದು. ಆ ಥರ USS ಪರೀಕ್ಷೆಗೆ ಉತ್ತರ ಬರೆಯುವವರು ಗಮನಿಸಬೇಕಾದಂತಹ ವಿಚಾರ. ಇನ್ನು ಅದೇ ರೀತಿ ಪಾಠದ ಕೊನೆಯ ಭಾಗದಲ್ಲಿ ಬರುವಂಥದ್ದು ವಿಗ್ರಹ ವಾಕ್ಯಗಳು ಅಂತ ಹೇಳ್ತಾರೆ. ವಿಗ್ರಹ ಅಂತ ಉಂಟು ನೋಡಿ ಟೆಕ್ಸ್ಟ್ ಪುಸ್ತಕದಲ್ಲಿ. ಆ ವಿಗ್ರಹ ಎಂಬ ವಿಚಾರ ಒಂದು ಶಬ್ದದ ಅರ್ಥ ನೋಡಿ ಆ ಅರ್ಥಕ್ಕೆ ಸಂಬಂಧಿಸಿ ಆ ವಾಕ್ಯವನ್ನು ಹೇಗೆ ಹೇಳುವುದು ಎಂಬುದೇ ಆ ಶಬ್ದದ ವಿಗ್ರಹ ವಾಕ್ಯ ಅಂತ ಹೇಳೋದು. ಪ್ರತಿದಿನಂ ಅಸ್ಮಿನ್ ಅಥವಾ ಪ್ರತಿದಿನಂ ಹೇಳಿದಂಥ ಶಬ್ದ ಪ್ರತಿದಿನ ಅಂದರೆ ಎಂಥದ್ದು, ಯಾವಾಗಲೂ ಅಂತ ಅರ್ಥ. ಅದರದ್ದು ವಿಗ್ರಹ ವಾಕ್ಯ ದಿನೇ ದಿನೇ ಪ್ರತಿದಿನಂ. ಅದೇ ಥರ ಪ್ರತಿವರ್ಷಂ, ವರ್ಷೇ ವರ್ಷೇ ಪ್ರತಿವರ್ಷಂ. ಪ್ರತಿಮಾಸಂ, ಮಾಸೇ ಮಾಸೇ ಪ್ರತಿಮಾಸಂ. ಇಂಥ ವಿಚಾರಗಳನ್ನು ಕೊಡ್ಬೋದು. ಹಾಗಾಗಿ ಸೂಕ್ಷ್ಮವಾಗಿ ಗಮನಿಸಿ. ಪ್ರತಿದಿನಂ. ಇನ್ನು ಕದಲಿ ಪತ್ರೆ ಅಂದರೆ ಕದಳಿ ಎಲೆಯಲ್ಲಿ, ಕದಳಿ ಬಾಳೆಯ ಎಲೆಯಲ್ಲಿ ಅಂತ ಅರ್ಥ. ಅಂದರೆ ಕದಳಿ ಬಾಳೆಯ ಎಲೆ, ಕದಳಿ ಎಲೆ, ಅದರಲ್ಲಿ ತಿಳಿದಾಗೆ ಕದಲ್ಯಾಹ ಪತ್ರಂ ಕದಲಿ ಪತ್ರಂ ತಸ್ಮಿನ್, ಅದರಲ್ಲಿ ಅಂತ ಅರ್ಥ. ನಂತರ ಮುಂದಿನದ್ದು ಅರುಣಾರುಣ ನವರೂಪಂ. ಅದು ಸ್ವಲ್ಪ ಉದ್ದ ಇರುವಂಥ ವಿಗ್ರಹ ವಾಕ್ಯ, ಆದ ಕಾರಣ ಅದನ್ನು ಕೇಳಲಿಕ್ಕೆ ಸಾಧ್ಯತೆ ಇಲ್ಲ. ಆದರೂ ಗಮನಿಸಿಕೊಳ್ಳಿ. ಅರುಣಸ್ಯ ಅರುಣಂ ಅರುಣಾರುಣಂ ನವಂಚ ತದ್ ರೂಪಂ ನವರೂಪಂ ಅರುಣಾರುಣಂಚ ತತ್ ನವರೂಪಂಚ ಅರುಣಾರುಣ ನವರೂಪಂ. ಇಷ್ಟು ವಿಚಾರಗಳು ವಿಗ್ರಹ ವಾಕ್ಯದಲ್ಲಿ ನೋಡಲಿಕ್ಕಿರುವಂಥದ್ದು. ಇನ್ನು ಬಾಕಿ ಇರುವಂಥ ಪಠನ ಪ್ರವರ್ತನಗಳೆಲ್ಲ ನಿಮಗೆ ಇರುವಂತಹ ಮೊದಲಿನ ಕ್ಲಾಸುಗಳಲ್ಲೆಲ್ಲ ಹೇಳಿದ್ದಾರೆ. ಅದನ್ನು ಚೆನ್ನಾಗಿ ನೀವು ಮಾಡಿದ್ದೀರಿ. ಹಾಗಾಗಿ ಆ ಪಾಠದಲ್ಲಿರುವಂಥ ವಿಶೇಷ ವಿಚಾರಗಳು ಇನ್ನು ಮುಂದೆ ಸ್ವಲ್ಪ ವ್ಯಾಕರಣ ಸಂಬಂಧಿಸಿದಂತಹ ವಿಚಾರಗಳಿರುವಂಥದ್ದು. ಒಂದು ಲೋಟು ರೂಪಗಳು ಯಾವುದಂತೆ ಉಪಯಾತು, ಆಲಪತು, ಪಠತು, ಆಯಾತು. ಇದನ್ನು ಶ್ರದ್ಧೆಯಿಂದ ಗಮನಿಸಬೇಕು. ಲೋಟು ಲಕಾರದ ರೂಪಗಳು. ಇನ್ನು ಅದರಲ್ಲಿ ಬೇರೆ ಬರುವಂತಹ ವ್ಯಾಕರಣ ವಿಚಾರಗಳಾಗಲಿ ಹೆಚ್ಚಿನ ಅಧ್ಯಯನಕ್ಕಿರುವಂತಹ ವಿಚಾರಗಳಾಗಲಿ ವಿಶೇಷವಾಗಿ ಇಲ್ಲ. ಇನ್ನು ಬಾಕಿ ಇರುವಂಥದ್ದು ಸಮಾನಾರ್ಥಕ ಪದಗಳನ್ನು ನಾವು ಯಾವಾಗಲೂ ಆ ಪಾಠಕ್ಕೆ ಸಂಬಂಧಿಸಿರುವಂತಹ ಶಬ್ದಗಳಲ್ಲಿ ಹೆಚ್ಚು ಹೆಚ್ಚು ಅದೇ ಅರ್ಥ ಕೊಡುವ ಇನ್ನೊಂದು ಶಬ್ದ, ಸಮಾನಾರ್ಥಕ ಶಬ್ದ ಅಂದರೆ ಆ ಥರ. ಹಾಗಾಗಿ ಒಂದೇ ಅರ್ಥ ಕೊಡುವ ಇನ್ನೊಂದು ಶಬ್ದ, ಅದಕ್ಕೆ ಸಮಾನಾರ್ಥಕ ಶಬ್ದ ಅಂತ ಹೇಳ್ತೇವೆ. ಹಾಗೆ ಸಂಸ್ಕೃತ ಭಾಷೆಯಲ್ಲಿ ಅಮರಸಿಂಹನೆಂಬಂತಹ ಒಬ್ಬ ಪ್ರಖ್ಯಾತ ಪಂಡಿತ ಬರೆದಂಥ ಒಂದು ಕೋಶ ಇದೆ, ಅಮರಕೋಶ ಅಂತ ಅದಕ್ಕೆ ಹೆಸರು. ಅದರಲ್ಲಿ ಒಂದೇ ಅರ್ಥ ಕೊಡುವಂಥ ಬೇರೆ ಬೇರೆ ಶಬ್ದಗಳು ಅಡಕವಾಗಿರುವಂತಹ ಶ್ಲೋಕ ರೂಪದ ಒಂದು ಗ್ರಂಥ ಅದು. ಹಾಗೆ ಅಮರಕೋಶದಲ್ಲಿ ಇರುವಂಥ ವಿಚಾರಗಳು
ನಮ್ಮ ಪಾಠಪುಸ್ತಕದಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಮರಕೋಶ ಅಂತ. ಕೋಕಿಲಃ ಒಂದನೇ ಶಬ್ದ. ಕೋಕಿಲಃ ಅಂದರೆ ಏನರ್ಥ ಹೇಳಿಯಂತೆ? ಅದೇ ಯಾರು? ಕೋಗಿಲೆ. ವನಪ್ರಿಯ, ವನಪ್ರಿಯ ಅಂದರೆ ಕೋಗಿಲೆ ಅಂತ ಅರ್ಥ. ಪರಭೃತಃ, ಪರಭೃತ ಅಂದರೂ ಕೂಡ ಕೋಗಿಲೆ ಅಂತ ಅರ್ಥ. ಇನ್ನು ಕೋಕಿಲಃ ಪಿಕಃ. ಅದೇ ರೀತಿ ಎರಡನೇ ಶಬ್ದ ಸೂನಂ. ಸೂನಂ ಅಂದರೆ ಹೂವು ಅಂತ ಅರ್ಥ. ಸುಮನಸಃ ಪುಷ್ಪಂ. ಪ್ರಸೂನಂ ಕುಸುಮಂ ಸುಮಂ. ಅದೇ ರೀತಿ ನಿನದಃ, ಇದು ಹೆಚ್ಚಾಗಿ ಕೇಳುವಂಥ ಒಂದು ಪ್ರಶ್ನೆ. ನಿನದಃ ಎಂಬ ಶಬ್ದದ ಪರ್ಯಾಯ ಪದ ಹೆಚ್ಚಿನ ಪರೀಕ್ಷೆಗಳಲ್ಲಿಯೂ ಕೂಡ ಕೇಳಿದಂಥ ಒಂದು ಶಬ್ದ. ಹಾಗಾಗಿ ಇದು ಹೆಚ್ಚಾಗಿ ಕಲಿತುಕೊಳ್ಳಿ. ನಿನದಃ ಶಬ್ದ, ನಿನಾದಃ ನಿನದಃ ಧ್ವನಿ, ರವಃ ಸ್ವನಃ. ಇಷ್ಟು ಶಬ್ದಗಳು ಶಬ್ದ ಎಂಬ ಅರ್ಥವನ್ನು ಕೊಡುವಂತಹ ಶಬ್ದಗಳು ನಿನದಃ ಎಂಬುದರ ಪರ್ಯಾಯ ಪದಗಳು. ಇನ್ನು ಅರುಣಃ. ಅರುಣಃ ಅಂದರೆ ಯಾರು? ಸೂರ್ಯನ ಸಾರಥಿ. ಇಲ್ಲಿಗೆ ಒಂದನೇ ಪಾಠದ ವಿಚಾರಗಳು ಮುಗಿಯಿತು. ಮುಂದೆ ಎರಡನೇ ಪಾಠಕ್ಕೆ ಹೋಗುವ. ನ ಮೂರ್ಖಂ ಉಪದಿಶೇತ್. ನ ಮೂರ್ಖಂ ಉಪದಿಶೇತ್. ಮೂರ್ಖರನ್ನು ಉಪದಿಸಬಾರ್ದು, ಅವರಿಗೆ ಉಪದೇಶಿಸಲಿಕ್ಕೆ ಹೋಗಬಾರ್ದು ಅಂತ ಪಾಠದ ಅರ್ಥ. ಈ ಪಾಠವು ಕೂಡ ಒಳ್ಳೆಯ ಒಂದು ಕಥೆ, ಪಂಚತಂತ್ರದ ಒಂದು ಕಥೆ. ಸಾಮಾನ್ಯ ನೀವು ಹಲವಾರು ಪಂಚತಂತ್ರದ ಕಥೆಗಳನ್ನು ಕನ್ನಡ ಭಾಷೆಯಲ್ಲಿ ಓದಿದ್ದೀರಾ. ಹಾಗೆ ಈ ಪಂಚತಂತ್ರದ ಕಥೆಯನ್ನು ಬರೆದಂಥವರು ಪಂಚತಂತ್ರ ಕಥಾ ಕೇನ ವಿರಚಿತ? ಉತ್ತರ ವಿಷ್ಣು ಶರ್ಮೇಣ ಅಥವಾ ವಿಷ್ಣು ಶರ್ಮಣ ವಿರಚಿತ ಗ್ರಂಥ ಭವತಿ ಪಂಚತಂತ್ರಂ. ತಸ್ಮಿನ್ ಪಂಚತಂತ್ರ ಅಂದರೆ 5 ಟೆಕ್ನಿಕ್ಗಳು ಅಥವಾ 5 ತಂತ್ರಗಳು. ಈ 5 ತಂತ್ರಗಳಲ್ಲಿ ಇರುವಂಥ ವಿಚಾರಗಳ ಮೂಲಕ ಆ ರಾಜನ ಮಕ್ಕಳನ್ನು ಒಳ್ಳೆಯ ರೀತಿಯ ದಾರಿಗೆ ಅಥವಾ ಸರಿದಾರಿಗೆ ತಂದಂತಹ ಒಂದು ಕೀರ್ತಿ ಈ ಅಮರಸಿಂಹನಿಗೆ ಸೇರ್ತದೆ. ಅಮರಶಕ್ತಿ ಎಂಬಂಥದ್ದು ಈ ಕಥೆಯಲ್ಲಿ ಬರುವಂತಹ ಒಂದು ಕಥಾಪಾತ್ರ. ಹಾಗೆ ಅಮರಸಿಂಹನ ಕಥೆಗಳ ಹೆಸರು ಪಂಚತಂತ್ರ ಅಂತ. ಈ ಪಂಚತಂತ್ರಣಿ ತೇ ತಂತ್ರಾಣಿ ಕಾನಿ. ಪಂಚತಂತ್ರಗಳಲ್ಲಿ 5 ತಂತ್ರಗಳು ಯಾವುದಿಲ್ಲ ಅಂತೆ. ಒಂದು ಶುರುವಿನದ್ದು ಮಿತ್ರಲಾಭ, ಮಿತ್ರಭೇದ, ಕಾಕೋಲುಕೀಯಂ, ಲಬ್ಧಪ್ರಣಾಶ, ಅಪರೀಕ್ಷಿತಕಾರಕಂ. ಈ 5 ತಂತ್ರಗಳು. ಈ 5 ತಂತ್ರಗಳ ಪಾಠ ಅಥವಾ 5 ತಂತ್ರಗಳನ್ನು ಉಪಯೋಗಿಸಿ ಇರುವಂಥ ಈ ವಿಷ್ಣು ಶರ್ಮನ ಕಥೆಗಳು, ಅವುಗಳಿಂದ ಆರಿಸಿದಂತಹ ಒಂದು ಕಥೆ ನಮಗೆ ಹೇಳಿದ್ದಾರೆ ಇಲ್ಲಿ. ಅದು ಒಂದು ತಂತ್ರವನ್ನು ಉದ್ದೇಶಿಸಿ ಮಾಡಿದಂತಹ ಕಥೆ. ಅಲ್ಲಿ ನೋಡಿ, ಅದರ ಇಂಟ್ರೊಡಕ್ಷನ್ನಲ್ಲೇ ಪಾಠದ ಶುರುವಿಗೆ ಹೇಳ್ತಾರೆ, ಅಮರಶಕ್ತಿ ಮಹಿಳಾರೋಪ್ಯ ನಾಮಕಸ್ಯ ರಾಜ ಆಸೀತ್. ತಸ್ಯ ಪುತ್ರಾಃ ಮೂರ್ಖಾಃ ಆಸನ್. ವಿಷ್ಣುಶರ್ಮಾ ತಾನ್ ಪಶುಪಕ್ಷ್ಯಾದೀನಾಂ ಕಥಾನಾಂ ಸಾಹಾಯೇನ ಬುದ್ಧಿಮತ್ತಃ ಅಕಾರಯತ್. ತತ್ರ ಮಿತ್ರಭೇದನಾಮಕಾತ್ ಪಂಚತಂತ್ರಾತ್ ಉದ್ಧೃತ ಕಥಾ ಏಷಾ. ಹಾಗಾಗಿ ಅವುಗಳಲ್ಲಿ ಮಿತ್ರಭೇದ ಎಂಬಂತಹ ತಂತ್ರವನ್ನು ಉದ್ದೇಶಿಸಿ ಮಾಡಿದಂಥ ಈ ಕಥೆಯನ್ನು ನಿಮಗೆ ಪಾಠದಲ್ಲಿ ಹೇಳಿದ್ದಾರೆ. ಕಥೆಯೆಲ್ಲ ಓದಿದ್ದೀರಿ ನೀವು. ಕಸ್ಮಿಂಶ್ಚಿದರಣ್ಯೇ ವಾನರಯೂಥಂ ವಸತಿ ಸ್ಮ, ತತ್ರೈವ ಶುಚಿಮುಖ ನಾಮ ಖಗಃ ಅಪಿ ಆಸೀತ್
ಮುಂದುವರಿಯುತ್ತದೆ ಅದೇ ರೀತಿ ಕಥೆ. ಹಾಗೆ ಈ ಕಥೆಯ ವಿಚಾರದಲ್ಲಿ ನೋಡೋದಿದ್ದರೆ ಕಥೆಯ ಎಡೆಯಿಂದ ಇರುವಂಥ ಘಟನೆಗಳ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ಬೋದು. ಉದಾಹರಣೆಗೆ, ಸೂಚೀಮುಖ ಕಹ, ಯಾರಂತೆ? ಸೂಚೀಮುಖ ಖಗಃ. ಮತ್ತು ಝಂಝಾವಾತಃ, ಝಂಝಾವಾತ ಎಂಬುದು ಸ್ವಲ್ಪ ಕಷ್ಟದ ಶಬ್ದ, ಬಿರುಗಾಳಿ ಅಂತರ್ಥ. ಘನಾಹ, ಘನಾಹ ಅಂದರೆ ಮೋಡಗಳು. ವೃಷ್ಟಿ, ವೃಷ್ಟಿ ಅಂದರೆ ಮಳೆ. ಇನ್ನು ಮಹಿಳಾರೋಪ್ಯ ನಾಮಕಸ್ಯ ರಾಜ್ಯಸ್ಯ ರಾಜ ಕಹ, ಅಮರಸಿಂಹ ಅಲ್ಲ, ಅಮರಶಕ್ತಿ. ಇನ್ನು ಕೆಲವು ಪದಚ್ಛೇದಗಳು. ಸ್ವಾವಾಸಸ್ಥಾನೆ, ಸ್ವ ಆವಾಸಸ್ಥಾನೆ. ಅದೇ ರೀತಿ ಮುಂದುವರಿತದೆ. ಕಥೆಯಲ್ಲಿರುವಂಥ ಬೇರೆ ಬೇರೆ ವಿಚಾರಗಳ ಬಗ್ಗೆ ಬೇರೆ ಬೇರೆ ಪ್ರಶ್ನೆಗಳು ಕೇಳ್ಬೋದು. ಅಂಥ ಕೆಲವು ಪ್ರಶ್ನೆಗಳು: ವಾನರಾಹ ಕಿಂ ಧಮಂತಿ ಸ್ಮ, ವಾನರಾಹ ಗುಂಜಾಫಲಾನಿ ಧಮಂತಿ ಸ್ಮ. ಇನ್ನು ಭೋಃ ಕಿಂ ವೃಥಾ ಕ್ಲೇಶೇನ ಕಸ್ಯ ವಚನಮಿದಂ, ಇದು ಯಾರ ಮಾತು? ಯಾರದಂತೆ? ಸೂಚೀಮುಖಸ್ಯ ವಚನಮಿದಂ. ಇನ್ನು ಕೊನೆಯ ಭಾಗ: ಕಿಂ ತವಾನೇನೋಪದೇಶೇನ, ಕಿಂ ತವ ಅನೇನ ಉಪದೇಶೇನ, ನಿನ್ನ ಈ ರೀತಿಯ ಉಪದೇಶದಿಂದ ಏನು ಪ್ರಯೋಜನ? ಕಸ್ಯ ವಚನಮಿದಂ, ಯಾರ ಮಾತಂತೆ ಇದು? ಯಾರ್ದು? ವೃದ್ಧವಾನರಸ್ಯ, ವೃದ್ಧವಾನರನ ಮಾತು. ಹಾಗೆ ಯಾರನ್ನೆಲ್ಲ ಉಪದೇಶ ಮಾಡಲಿಕ್ಕೆ ಹೋಗಬಾರದಂತೆ? ವ್ಯಾಧಂ ಮೂರ್ಖಂ ವ್ಯಸನ ಸಂಸ್ಥಿತಂ ಯಹ ಉಪದಿಶತಿ ಸಹ ಪರಾಜಯಂ ಪ್ರಾಪ್ನೋತಿ. ಹಾಗೆ ಮುಂದಿನದ್ದು ಕೊನೆಯ ಶ್ಲೋಕ ಇರುವಂಥದ್ದು: ಉಪದೇಶೋ ಹಿ ಮೂರ್ಖಾಣಾಂ ಪ್ರಕೋಪಾಯನ ಶಾಂತಯೇ ಪಯಃಪಾನಂ ಭುಜಂಗಾನಾಂ ಕೇವಲಂ ವಿಷವರ್ಧನಂ. ಉಪದೇಶೋ ಹಿ ಮೂರ್ಖಾಣಾಂ ಪ್ರಕೋಪಾಯನ ಶಾಂತಯೇ. ಏನಂತೆ? ಮೂರ್ಖರನ್ನು ಉಪದೇಶಿಸುವಂಥದ್ದು ಅವರನ್ನು ಮತ್ತೂ ಕೂಡ ಕೆದಕಲಿಕ್ಕೆ ಕಾರಣವಾಗ್ತದೆ, ಅಥವಾ ಅವರನ್ನು ಸಿಟ್ಟನ್ನು ಹೆಚ್ಚು ಮಾಡಲಿಕ್ಕೆ ಕಾರಣವಾಗ್ತದೆ ಹೊರತು ಅವರನ್ನು ಶಾಂತಪಡಿಸಲಿಕ್ಕಲ್ಲ. ಹೇಗೆ ಹಾವಿಗೆ ಹಾಲೆರೆಯುವುದರಿಂದ ಪ್ರಯೋಜನ ಇಲ್ವೋ ಹಾಗೆಯೇ ಮೂರ್ಖರನ್ನು ಉಪದೇಶಿಸುವುದರಿಂದಲೂ ಕೂಡ ಪ್ರಯೋಜನ ಇಲ್ಲ ಅಂತ ಈ ಶ್ಲೋಕದ ಅರ್ಥ. ಇನ್ನು ಮುಂದಿನ ಭಾಗ ನೋಡಿ, ಅದರಲ್ಲಿರುವಂಥ ಬರುವ ಕೆಲವು ಪದಚ್ಛೇದಗಳು, ಅದು ಕೂಡ ಪಾಠದಲ್ಲಿ ಇರುವಂಥ ವಿಚಾರಗಳೆಯ. ಅವುಗಳನ್ನು ಸರಿಯಾಗಿ ಗಮನವಿಟ್ಟು ನೋಡಿಕೊಳ್ಳಿ, ಪಾಠಪುಸ್ತಕದಿಂದ ಸರಿಯಾಗಿ ತೆರೆದುಕೊಳ್ಳಿ. ಗುಂಜಾಫಲಾನ್ಯೇತಾನಿ, ಗುಂಜಾಫಲಾನಿ ಏತಾನಿ. ಏತಸ್ಮಾತ್ ಶೀತರಕ್ಷಾ, ಏತಸ್ಮಾತ್ ಶೀತರಕ್ಷಾ. ತೇಷ್ವೇಕಃ, ತೇಷು ಏಕಃ, ತೇಷು ಕುಡಿಸು ಏಕಃ. ವೃದ್ಧವಾನರೋ ವದತ್, ವೃದ್ಧವಾನರಃ ಕುಡಿಸು ಅವದತ್. ಮೌನಂ ಭಜ, ಮೌನಂ ಕುಡಿಸು ಭಜ. ನೈತೆ ನ ಏತೆ, ಅತ ಏವ ಉಚ್ಯತೆ, ಅತ ಏವೋಚ್ಯತೆ. ಮುಂದಿನ ಶಬ್ದ ನೋಡಿ. ಅದೇ ಥರ ಇಲ್ಲಿ ವ್ಯಸ್ತ ಪದವನ್ನು ಕೊಟ್ಟು ಸಮಸ್ತ ಪದವನ್ನು ಕೇಳಲಿಕ್ಕೂ ಸಾಕು, ಸಮಸ್ತ ಪದವನ್ನು ಕೊಟ್ಟು ವ್ಯಸ್ತ ಪದವನ್ನು ಬರೀಲಿಕ್ಕೆ ಹೇಳಲಿಕ್ಕೂ ಸಾಕು. ಉತ್ತರದಲ್ಲಿ ಉದಾಹರಣೆಗೆ ತೇಷು ಕೂಡಿಸು ಏಕಃ, ಏಕಪದಂ ಲಿಖತ. ತೇಷ್ವೇಕಃ ಉತ್ತರ ಕೊಡ್ತಾರೆ. ಅವುಗಳಲ್ಲಿ
ಇರುವಂತಹ ಉತ್ತರದಲ್ಲಿರುವ ಅಕ್ಷರಗಳನ್ನು ಗಮನಿಸಿ ಶ್ರದ್ಧೆಯಿಂದ ಉತ್ತರ ಬರೀಬೇಕಾಗುವುದು. ಹಾಗಾಗಿ ಜಾಗ್ರತೆಯಿಂದ ಬರೀರಿ. ತೇಷ್ವೇಕಃ. ಇನ್ನು ವೃಷ್ಟಿರ್ಭವತಿ, ವೃಷ್ಟಿ ಕೂಡಿಸು ಭವತಿ, ವೃಷ್ಟಿರ್ಭವತಿ. ಇನ್ನು ವಾನರಾಸ್ತು, ವಾನರಾಹ ಕೂಡಿಸು ತು. ಪಶುಪಕ್ಷಿಣ. ಇನ್ನು ವಿಗ್ರಹವಾಕ್ಯದ ವಿಚಾರ ಮುಂದೆ ನೋಡಿ. ಕಳೆದ ಪಾಠದಲ್ಲಿ ಹೇಳಿದ ಹಾಗೆ ವಿಗ್ರಹವಾಕ್ಯ ಏನು ಅಂತ ಗೊತ್ತುಂಟು. ಅದೇ ಥರ ಮುಂದೆ ವಿಗ್ರಹವಾಕ್ಯಗಳನ್ನು ನೋಡುವ. ಪಶುಪಕ್ಷಿಣ, ಪಶವಃ ಚ ಪಕ್ಷಿಣ ಚ, ಪಶುಪಕ್ಷಿಣ. ವೃದ್ಧವಾನರಃ, ವೃದ್ಧ ಚ ಅಸೌ ವಾನರಃ. ಇದು ಕೂಡ ಕೇಳಬಹುದು. ವೃದ್ಧವಾನರಃ, ವೃದ್ಧ ಚ ಅಸೌ ವಾನರಃ ಚ. ಅದರದ್ದು ಏಕಪದಂ ಲಿಖತ. ವಿಗ್ರಹವಾಕ್ಯಂ ಕೊಟ್ಟು ಏಕಪದವನ್ನು ಬರೀಲಿಕ್ಕೆ ಹೇಳ್ಯಾರು. ಅದು ಕೂಡ ಹಾಗೆ ವೃದ್ಧವಾನರಃ. ವ್ಯಸನ ಸಂಸ್ಥಿತಂ, ವ್ಯಸನೆ ಸಂಸ್ಥಿತಃ, ವ್ಯಸನ ಸಂಸ್ಥಿತಃ ತಂ, ವ್ಯಸನ ಸಂಸ್ಥಿತಂ. ನಿರ್ವಾತಂ, ನಿರ್ಗತಃ ವಾತಃ ಯಸ್ಮಾತ್ ಸಹ ನಿರ್ವಾತಃ ತಂ, ನಿರ್ವಾತಂ. ಮೌನಂ, ಮುನೇಃ ಭಾವಃ. ಇದು ಎಲ್ಲ ಹೆಚ್ಚಿನ ಪರೀಕ್ಷೆಗಳಲ್ಲಿಯೂ ಕೂಡ ಕೇಳಿದಂತಹ ಒಂದು ಶಬ್ದ ಮೌನಂ ಎಂಬುದರ ವಿಗ್ರಹವಾಕ್ಯವನ್ನು ಕೊಟ್ಟು ಪದವನ್ನು ಬರೀಲಿಕ್ಕಿರುವಂಥದ್ದು. ಮುನೇಃ ಭಾವಃ ಮೌನಂ. ಶುಚೇಃ ಭಾವಃ ಶೌಚಂ. ಇದೇ ರೀತಿ ಬೇರೆ ಶಬ್ದಗಳು ಕೂಡ ಕೇಳಬಹುದು. ಬೇರೆ ಶಬ್ದಗಳನ್ನು ಕೊಟ್ಟು ಇದೇ ಥರ ಕೇಳಬಹುದು. ಈ ಪಾಠದಲ್ಲಿ ಬರುವಂತಹ ವಿಚಾರಗಳಲ್ಲಿ ಬಾಕಿ ಇರುವಂತಹ ಪಠನ ಪ್ರವರ್ತನಗಳನ್ನೆಲ್ಲ ನೀವು ನೋಡಿದ್ದೀರಿ, ಅವುಗಳನ್ನೆಲ್ಲ ಬರೆದಿರ್ಬೋದು ಅಂತ ತಿಳ್ಕೊಳ್ತೇನೆ. ಇನ್ನು ಅವುಗಳಲ್ಲಿರುವಂಥದ್ದು ವಾಕ್ಯಗಳನ್ನು, ಕಥೆಯಲ್ಲಿರುವಂತಹ ವಾಕ್ಯಗಳನ್ನು ಕ್ರಮೀಕರಿಸಿ ಬರೀಲಿಕ್ಕಿರುವಂಥದ್ದು, ಅದು ಕೂಡ ನೀವು ಬರೆದಿದ್ದೀರಿ. ಅದು ಪರೀಕ್ಷೆಗೆ ಕೇಳುವಂಥ ವಿಚಾರ ಅಲ್ಲ. ಹಾಗಾಗಿ ಮುಂದೆ ಇರುವಂಥದ್ದು ಲಟ್ ಲಕಾರ ಮತ್ತು ಲಂಗ್ ಲಕಾರದ ರೂಪಗಳ ಭೇದ ವ್ಯಾಕರಣ ವಿಷಯದಲ್ಲಿ. ಲಟ್ ಲಕಾರದಲ್ಲಿರುವಂಥ ರೂಪಗಳನ್ನು ಕೊಟ್ಟು ಲಂಗ್ ಲಕಾರದ ರೂಪಗಳನ್ನು ಬರೀಲಿಕ್ಕೆ ಹೇಳ್ಯಾರು. ಆಗ ಲಂಗ್ ಭೂತಕಾಲದ ರೂಪಗಳನ್ನು ಬರಿಬೇಕು, ಲಟ್ ಲಕಾರ ವರ್ತಮಾನ ಕಾಲದಲ್ಲಿ ಉಪಯೋಗಿಸುವಂತಹ ಲಕಾರ. ಹಾಗಾಗಿ ವಸತಿ ಅಂತ ಕೊಟ್ಟರೆ ಅವಸತ್ತು ಅಂತ ಬರಿಬೇಕು, ಪಠತಿ ಅಂತ ಕೊಟ್ಟರೆ ಅಪಠತ್ತು ಅಂತ ಬರಿಬೇಕು, ಲಿಖತಿ ಅಲಿಖತ್ ಅಂತ ಬರಿಬೇಕು, ವದತಿ ಅವದತ್ತು ಅಂತ ಬರಿಬೇಕು, ಲಿಖತಿ ಆಯಿತು, ಭವತಿ ಅಭವತ್ತು ಅಂತ ಬರಿಬೇಕು. ಇಲ್ಲಿ ಕೊಟ್ಟಂತಹ ವಿಚಾರಗಳು ಪಾಠಪುಸ್ತಕದಲ್ಲಿರುವಂಥದ್ದು. ಇಂತಹ ಈ ಲಂಗ್ಲಕಾರದ ರೂಪಗಳೆಲ್ಲ ನೀವು ಮೊದಲಿನ ಕ್ಲಾಸ್ಗಳಲ್ಲೆಲ್ಲ ಕಲ್ತಿದ್ದೀರಿ, ಹಾಗಾಗಿ ಹೆಚ್ಚು ಅದರಲ್ಲಿ ಪರಿಣಿತರಿದ್ದೀರಿ. ಇನ್ನು ಬರುವಂಥದ್ದು ಅಮರಕೋಶದ ಪರ್ಯಾಯ ಪದಗಳ ವಿಚಾರ. ಅಲ್ಲಿ ಕೊಡುವಂಥದ್ದು ವಿಶೇಷ ವಾನರಃ ಎಂಬ ಶಬ್ದ ಒಂದನೇದ್ದು ನೋಡಿ ಪಾಠಪುಸ್ತಕದಲ್ಲಿ. ಕಪಿಹಿ, ಪ್ಲವಗಃ, ಮತ್ತು ಶಾಖಾಮೃಗಃ, ಬಲೀಮುಖಃ, ಮರ್ಕಟಃ, ವಾನರಃ, ವನೌಕಾಃ. ಇನ್ನು ಖಗಃ, ಖಗಃ, ವಿಹಗಃ, ವಿಹಂಗಮಃ, ವಿಹಾಯಸಃ. ಇಷ್ಟು ಪರ್ಯಾಯ ಪದಗಳು. ಹಾಗಾಗಿ ಪರ್ಯಾಯ ಪದಗಳನ್ನು ಕೊಟ್ಟು ಇದರ ಸಮಾನಾರ್ಥಕ ಪದಂ ಲಿಖತ ಅಂತ ಕೊಟ್ಟು ಅದರಿಂದ ಹೆಕ್ಕಿ ಬರೀಲಿಕ್ಕೆ ಹೇಳ್ಯಾರು. ಅದರಲ್ಲಿ ಕೊಡುವಂಥ ಶಬ್ದಗಳಲ್ಲಿ ಈ ರೀತಿ ಪರ್ಯಾಯ ಪದದ ಯಾವುದಾದ್ರೂ ಒಂದು ಪದವನ್ನು ಕೊಟ್ಟಿರ್ಬೋದು. ಇನ್ನು ವನಂ, ಇದು ಕೂಡ ಪ್ರಧಾನವಾಗಿ ಕಲಿತುಕೊಳ್ಬೇಕಾದ್ದು. ಅಟವಿ, ಅರಣ್ಯಂ, ವಿಪಿನಂ, ಕಾನನಂ, ವನಂ. ವಾಕ್, ಅದು ಕೂಡ ಹಾಗೆಯ. ಬ್ರಾಹ್ಮಿ, ಭಾರತಿ, ಭಾಷಾ, ಗೀರ್ವಾಣಿ, ವಾಣಿ, ಸರಸ್ವತಿ. ವ್ಯಾಧಃ, ವ್ಯಾಧಃ ಅಂದರೆ ಬೇಡ, ಬೇಟೆಯಾಡುವಂಥ ವ್ಯಕ್ತಿ. ವ್ಯಾಧಃ
ಮೃಗವಧ, ಮೃಗಯುಹು ಲುಬ್ಧಕಃ ಇಷ್ಟು ಅರ್ಥಗಳು. ಅದೇ ರೀತಿ ಭುಜಂಗ, ಸರ್ಪ, ಮೃದಾಕು, ಭುಜಂಗ, ಭುಜಗ, ಭುಜಂಗಮ, ಅಹಿಹಿ ಇಷ್ಟು ಶಬ್ದಗಳು. ಇದನ್ನೆಲ್ಲ ಪರ್ಯಾಯ ಪದಗಳು. ಬಾಕಿ ಇರುವಂತಹ ಶಬ್ದಗಳೆಲ್ಲ ನೀವು ಈ ಪಾಠದಲ್ಲಿ ಸೂಕ್ಷ್ಮವಾಗಿ ಮೊದಲೇ ಕಲ್ತಿರ್ಬೋದು. ಯೂಥಂ ಎಂಬಂತಹ ಕೆಲವು ಶಬ್ದಗಳು. ಯೂಥಂ ಅಂದರೆ ಸಮೂಹ. ಇದರಲ್ಲಿ ನೋಡಿ, ಶಬ್ದಕೋಶಗಳಲ್ಲಿ ಕೆಲವು ಶಬ್ದಗಳು ಸಮಾನಾರ್ಥವಾಗಿ ಕೊಟ್ಟಿದ್ದಾರೆ. ಅಂಥ ಶಬ್ದಗಳನ್ನು ಕೂಡ ಶ್ರದ್ಧೆಯಿಂದ ಗಮನಿಸಿಕೊಳ್ಬೇಕು. ಯೂಥಂ ಎಂಬುದರ ಸಮಾನಾರ್ಥಕ ಶಬ್ದವೇಯ ಸಮೂಹ. ಸಮೂಹ ಅಂತ ಕೊಟ್ಟು ಕೆಳಗೆ ಉತ್ತರದಲ್ಲಿ ಸೇರಿಸಿ ಯೂಥಂ ಎಂಬುದರ ಸಮಾನಾರ್ಥಕ ಶಬ್ದವನ್ನು ಬರೀಲಿಕ್ಕೂ ಹೇಳ್ಬೋದು. ಹಾಗಾಗಿ ಆ ಶಬ್ದಗಳನ್ನು ಕೂಡ ಎಲ್ಲ ಶಬ್ದಕೋಶದಲ್ಲಿರುವಂತಹ ವಿಚಾರಗಳನ್ನು ಕೂಡ ಗಮನಿಸಿಕೊಳ್ಬೇಕು. ಇಲ್ಲಿಗೆ 2 ಪಾಠಗಳ ಮೊದಲ ಸಂಚಿಕೆ ಮುಕ್ತಾಯವಾಯಿತು. ಈ 2 ಪಾಠಗಳ ಪಠನ ಪ್ರವರ್ತನಗಳನ್ನು ಒಳಗೊಂಡಂತಹ ವರ್ಕ್ಶೀಟ್ಗಳು ಇದೇ ಗ್ರೂಪಿನಲ್ಲಿ ನಿಮಗೆ ಶೇರ್ ಮಾಡಲಾಗ್ತದೆ. ಅವುಗಳಿಗೆಲ್ಲ ಉತ್ತರವನ್ನು ಸರಿಯಾಗಿ ಜಾಗ್ರತೆಯಿಂದ ಪರಿಶೀಲಿಸಿ ಬರೆದು ನಿಮ್ಮ ಸಂಸ್ಕೃತ ಅಧ್ಯಾಪಕರಿಗೆ ಕಳಿಸಿಕೊಡಿ. ಇಲ್ಲಿಗೆ ಮುಂದಿನ ದಲವನ್ನು ನಿರೀಕ್ಷಿಸ್ತಾ ಇರಿ. ನಮಸ್ಕಾರ.